ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಅಂದರೆ 2 ಸ್ಟೆಪ್ ಡಿಸೈನು. ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ. ಇದು ಸಿಂಪಲ್ಗೂ ಹಾಕ್ಕೋಬೋದು, ಅಂದರೆ ಬ್ರೈಡಲ್, ಸೆಮಿ ಬ್ರೈಡಲ್ ಟೈಪು ಯೂಸ್ ಮಾಡ್ಕೋಬೋದು. ಇದು ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. 2 ಸ್ಟೆಪ್ ಡಿಸೈನ್ ಫ್ರೆಂಡ್ಸ್. ಬೇಕಂದರೆ 3 ಸ್ಟೆಪ್ಪಲ್ಲೂ ಹಾಕ್ಕೊಳ್ತಾರೆ. ಸೊ ಇದು ವಿತ್ ಕುಚ್ಚು ಮಾಡ್ಕೋಬೋದು, ವಿತೌಟ್ ಕುಚ್ಚು ಮಾಡ್ಕೋಬೋದು. ನಾನು ಇದಕ್ಕೆ ಕುಚ್ಚು ಕಟ್ಟಿಲ್ಲ, ಬಟ್ ಪ್ಲೇಸ್ ಅಂತೂ ಇದೆ, ಕುಚ್ಚು ಕಟ್ಕೋಬೋದು ಆ ಪ್ಲೇಸಲ್ಲಿ ಕೂಡ. ನೀವು ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆ ಇನ್ನೂ 1 ಟೈಮ್ ಮಾಡೋಣ, ಇನ್ನೂ 1 ಟೈಮ್ 3 ಟೈಮ್ ಸಿಂಗಲ್ ಕ್ರೋಶೆ, ಇನ್ನೂ 1 ಟೈಮ್ 4 ಟೈಮು. ಸೊ ಇಲ್ಲಿ 4 ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. 4 ಸತಿ ಸಿಂಗಲ್ ಕ್ರೋಶೆ ಆಗಿ ಸ್ಟಾರ್ಟಿಂಗ್ ಲಾಕು ಸೇರಿ 4 ಟೈಮು. ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬಿಗ್ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಬಿಗ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಮತ್ತು ಬಟ್ಟೆ ಕೂಡ ಲಾಕ್. ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಸಿಂಗಲ್ ಕ್ರೋಶೆ. ಇನ್ನು ಸಿಂಗಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೋಬೇಕು. ಇನ್ನೂ 3 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸ್ಟಾರ್ಟಿಂಗ್ ಮಾಡಿದ್ವಲ್ಲ ಫ್ರೆಂಡ್ಸ್, ಇಲ್ಲಿ 3 ಇಲ್ಲ 4 ಟೈಮ್ಸ್ ಮಾಡ್ಕೋಬೋದು. ಇಲ್ಲಿ 3 ಟೈಮ್ಸ್ ಮಾಡ್ತಾಯಿದ್ದೀನಿ. ಆ ಸೈಡು ಫ್ರೆಂಡ್ಸ್ ಲಾಕ್ ಸೇರಿ 4 ಆಯಿತು. ಲಾಕ್ ಬಿಟ್ಟು 3 ಟೈಮ್ಸ್ ಮಾಡಿ ಒಂದು ಬೀಡ್ ಹಾಕಿದ್ದೀನಿ, ಮತ್ತು 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಇಲ್ಲಿಂದ ಚೈನ್ಸ್ ಹಾಕ್ಕೊಳ್ಳೋಣ. ಸೊ ಇಲ್ಲಿ 3 ಚೈನ್ಸ್ ಹಾಕೋತೀನಿ ನಾನು. 1 ಚೈನ್, 2 ಚೈನ್, 3 ಚೈನ್. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಇದು ಫ್ರೆಂಡ್ಸ್ 2 ಸ್ಟೆಪ್ಪಲ್ಲೂ ಹಾಕ್ಬೋದು, ಇಲ್ಲಾಂದರೆ 3 ಸ್ಟೆಪ್ಪಲ್ಲಿ ಕೂಡ ಹಾಕ್ಬೋದು ಡಿಸೈನು. ನಾನಿಲ್ಲಿ 2 ಸ್ಟೆಪ್ಪೇ ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಆರ್ಚ್ ಕೂಡ ಇಲ್ಲೇ ಬ್ಯಾಕ್ ಟರ್ನ್ ಮಾಡಿಸ್ಕೊಂಡು, ಅಂದರೆ ಒಂದೇ ಸ್ಟೆಪ್ಪಲ್ಲಿ ಬರೋ ಥರ ಮಾಡಿದ್ದೀನಿ. 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. 6 ಚೈನು ಸ್ವಲ್ಪ ಯು ಶೇಪಲ್ಲಿ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಯು ಶೇಪಲ್ಲಿ ಲೂಸ್ ಆಗಿರಬೇಕು ಫ್ರೆಂಡ್ಸ್. ಸೊ ಒಳಗಡೆಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ 6 ಚೈನ್ನ. ಸೊ ಇವಾಗ ಮತ್ತೆ ಅಗೇನ್ 6 ಚೈನ್ 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಇವಾಗ ಆರ್ಚ್ ಮಾಡ್ಬೇಕಾದ್ರೆ ನಾವು ಹೆಂಗೆ ಮಾಡ್ತೀವಿ, ಬ್ಯಾಕ್ ಸೈಡಿಂದನೂ ಟರ್ನ್ ಮಾಡಿ ಲಾಕ್ ಮಾಡ್ಬೋದು ಫ್ರೆಂಡ್ಸ್. ನಾನಿಲ್ಲಿ ಫ್ರಂಟ್ ಸೈಡಿಂದನೇ ಮಾಡ್ತಾಯಿದ್ದೀನಿ, ಜಾಸ್ತಿ ಟ್ವಿಸ್ಟೆಡ್ ಥರ ಕಾಣಿಸಲ್ಲ ಅಂದ್ಬಿಟ್ಟು. ಇಲ್ಲಿ ಕೂಡ 6 ಚೈನ್ ಹಾಕಿ ನೀಡಲ್ನ ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿಬಿಟ್ಟು ಇಲ್ಲಿ ಸಿಂಗಲ್ ಕ್ರೋಶೆ ಬೇಸಲ್ಲಿ ಇರುತ್ತೆ ಅಲ್ವಾ, ಅದೇ ಸಿಂಗಲ್ ಕ್ರೋಶೆಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. ಮತ್ತು 3 ಚೈನ್ ಅಥವಾ 2 ಚೈನ್ ಎಷ್ಟು ಇಡ್ಸುತ್ತೆ ನೋಡ್ಕೊಳ್ಳಿ. 2 ಚೈನ್ ಇಡ್ಸಿದ್ರೆ 2 ಚೈನ್ಗೆ ಹಾಕಿ, ಇಲ್ಲ 3 ಚೈನ್. ಒಬ್ಬೊಬ್ಬರು ಚೈನ್ಸ್ನ ಲೂಸಾಗಿ ಹಾಕ್ತಾರೆ ಫ್ರೆಂಡ್ಸ್, ಒಬ್ಬೊಬ್ಬರು ಟೈಟ್ ಮಾಡ್ಕೊಂಡು ಹಾಕ್ತಾರೆ. ಸೊ ಇಲ್ಲಿ ನಾನಿಲ್ಲಿ 3 ಚೈನೇ ಹಾಕಿದ್ದೀನಿ. ಮತ್ತೆ ಕೂಡ ಅಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಇರುತ್ತಲ್ವ, ಅಲ್ಲಿಗೆ ನೀಡಲ್ನ ಹಾಕಿ ಈ ಥ್ರೆಡ್ನ ತೊಗೊಂಡು ಬಂದು ಲಾಕ್ ಮಾಡ್ಕೊತೀನಿ. ಸೊ ಇಷ್ಟ ಆಯ್ತಲ್ವ, 3 ಚೈನ್ ಹಾಕಿ ಲಾಕ್ ಮಾಡಿದೆ, ಮತ್ತು 6 ಚೈನ್ ಹಾಕಿ ಕೂಡ ಮಾಡಿದೆ, ಮತ್ತು ರಿವರ್ಸ್ 6 ಚೈನು 3 ಚೈನ್ ಮಾಡ್ಕೊಂಡಿದ್ದೀನಿ. ಇವಾಗ ಅಲ್ಲಿಂದ ಫ್ರೆಂಡ್ಸ್ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಈ 2 6 ಚೈನ್ ಇದೆಲ್ಲ ಸೆಂಟ್ರಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ. ಫಸ್ಟ್ 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೋತೀನಿ, ಮತ್ತು 2 ದಾರ 1 ಮಾಡ್ಕೋತೀನಿ. 1 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಇದೆ ಅಲ್ವಾ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ. ಸೊ ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಡಬಲ್ ಕ್ರೋಶೆ, ಇಲ್ಲಿ ಟ್ರಿಪಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ 5 ಟೈಮ್ಸ್ ಮಾಡ್ತೀನಿ. ಅಂದರೆ ಬೇಸ್ ಲೆವೆಲಲ್ಲಿ 2 ಸತಿ 3 ಚೈನ್ ಇದಲ್ವ ಫ್ರೆಂಡ್ಸ್, 3 ಚೈನ್ನ ಒಂದು ಕಂಬ ಥರ ಕನ್ಸಿಡರ್ ಮಾಡ್ತೀನಿ. ಈ ಸೈಡು 5 ಮಾಡ್ಕೊಳ್ತೀನಿ. ಒಟ್ಟು 6 ಇರಬೇಕು ಈ ಸೈಡು. 5 ಅಷ್ಟೇ ಮಾಡಿಕೊಂಡು 2 ಚೈನ್ ಎಕ್ಸ್ಟ್ರಾ ಹಾಕ್ಕೋತಾ ಇದ್ದೀನಿ. ಸೆಂಟರ್ಗೆ 2 ಚೈನ್ ಎಕ್ಸ್ಟ್ರಾ ಹಾಕ್ಕೋತಾ ಇದ್ದೀನಿ. 2 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ. ಸೊ ಈ ರೀತಿ ಇಲ್ಲಿ 6 ಕಂಬ ಹಾಕೋತೀನಿ ಫ್ರೆಂಡ್ಸ್. 6 ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಯಾಕಂದರೆ ರೈಟ್ ಸೈಡಲ್ಲಿ 5 ಮಾಡ್ಕೊಂಡಿದ್ದೀವಿ, ಒಂದು ಬೇಸ್ ಲೈನಲ್ಲಿ 3 ಚೈನ್ ಇರುತ್ತಲ್ವ, ಅದನ್ನು ಕೂಡ ಒಂದು ಕಂಬ ಥರ ಕನ್ಸಿಡರ್ ಮಾಡಬೇಕು. ಸೊ 2 ಲೈನ್ 3 ಚೈನ್ ಇದೆ ಫ್ರೆಂಡ್ಸ್. 1 ಲೈನ್ನ ಈ ಕಂಬಕ್ಕೆ ತೊಗೊಳ್ಳೋಣ, ಇನ್ನೊಂದು 3 ಚೈನ್ನ ನಾವು ಬೇಸ್ ಲೈನಿಗೆ ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಅಲ್ಲಿಗೆ ಒಂದು ಕಂಬ ಮಾಡ್ಕೋಬೇಕು. ಇಲ್ಲಿ 6 ಕಂಬಗಳಾಗಿದೆ, 6 ಕಂಬ ಆಗಿದೆ ಅಲ್ವಾ. ಸೊ 6th ಕಂಬ ಇಲ್ಲಿ 5 ಡಬಲ್ ಕ್ರೋಶೆ ಇದ್ದರೂ ಒಂದು 3 ಚೈನ್ ಸೇರಿಸಿ 6 ಕಂಬ ಮಾಡ್ಕೊಂಡಿದ್ದೀನಿ. ಸೊ ಲೆಫ್ಟಲ್ಲಿ ಆದಮೇಲೆ ಲಾಸ್ಟ್ ಕಂಬನ ನಾವು
ಬೇಸಲ್ಲಿರೋ ಸಿಂಗಲ್ ಕ್ರೋಶೆಗೆ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಎರಡರಲ್ಲೊಂದು ಎರಡರಲ್ಲಿ. ಸೊ ಬೇಸ್ ಲೈನಲ್ಲೂ ಒಂದು ಡಬಲ್ ಕ್ರೋಶೆ ಮಾಡಿಬಿಟ್ಟು ಸಿಂಗಲ್ ಕ್ರೋಶೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಆರ್ಚ್ ರೆಡಿ ಆಯ್ತಲ್ವ ಫ್ರೆಂಡ್ಸ್. ಸೆಂಟರಲ್ಲಿ 2 ಚೈನ್ ಗ್ಯಾಪ್ ಇದೆ. ಇಲ್ಲಿಂದ ಮತ್ತೆ ಸಿಂಗಲ್ ಕ್ರೋಶೆ ಕಂಟಿನ್ಯೂ ಮಾಡ್ತೀನಿ. 3 ಸಿಂಗಲ್ ಕ್ರೋಶೆ, ಈ ಲಾಕ್ ಸೇರಿಸಿ 3 ಸಿಂಗಲ್ ಕ್ರೋಶೆ ಬಂದು ಒಂದು ಬೀಡನ್ನ ಹಾಕೋಣ. ಒಂದು ಬಿಗ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತೆ 3 ಸಿಂಗಲ್ ಕ್ರೋಶೆ. ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಇನ್ನೂ 2 ಸತಿ ಸಿಂಗಲ್ ಕ್ರೋಶೆ. ಫ್ರೆಂಡ್ಸ್, ಈ ಥರ ಆರ್ಚ್ ಆಯ್ತಲ್ವ. ಬೇಕಂದರೆ ನಾವು ಇಲ್ಲೇ ಕುಚ್ಚು ಕಟ್ಕೋಬೋದು ಸೆಂಟರ್ಗೆ. ಅದೇ ಒಂದು ತುಂಬ ಸಿಂಪಲ್ ಡಿಸೈನ್ ಅಂದರೆ ಜಸ್ಟ್ ಇಷ್ಟಕ್ಕೆ ನಾವು ಬಿಡ್ಬೋದು. ಹೀಗೆ ಆರ್ಚ್ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಬಟ್ ಇನ್ನೂ ಒಂದು ಸ್ಟೆಪ್ ಹಾಕಿದ್ದೀನಿ ಫ್ರೆಂಡ್ಸ್. ಅದು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡ್ಬೋದು. ಅದನ್ನು ಕೂಡ ಜಸ್ಟ್ ಇಷ್ಟೇ ಒಂದು ಸಿಂಪಲ್ ಡಿಸೈನ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಾನು ಆರ್ಚ್ ಸ್ಟಾರ್ಟ್ ಮಾಡ್ತಾ ಇರೋದು. ಇವಾಗ ಮತ್ತೆ 3 ಚೈನ್ ಹಾಕಿ 6 ಚೈನ್ ಹಾಕ್ತೀನಿ. ಮತ್ತು 6 ಚೈನ್ ಹಾಕಿ 3 ಚೈನ್ ಹಾಕಿ ಲಾಕ್ಗಳು ಮಾಡ್ಕೊಳ್ಳೋದು. ನೋಡಿ, 6 ಚೈನು ಯು ಶೇಪಲ್ಲಿ ಎಲ್ಲಿಗೆ ಬರುತ್ತೆ ಯು ಶೇಪಲ್ಲಿ ಲಾಕ್ ಮಾಡ್ತೀನಿ. ಮತ್ತು 6 ಚೈನ್ ಮಾಡಿ ಅದೇ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳಿ. ಸೇಮ್ ಸಿಂಗಲ್ ಕ್ರೋಶೆ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಗೇನ್ 3 ಅಥವಾ 2 ಚೈನ್ ಎಷ್ಟು ಇಡ್ಸುತ್ತೆ ಅಂತ ನೋಡಿ ಫ್ರೆಂಡ್ಸ್. ನೋಡಿಬಿಟ್ಟು ಇಲ್ಲಿ ಸಿಂಗಲ್ ಕ್ರೋಶೆಗೆ ಫಸ್ಟ್ ಸಿಂಗಲ್ ಕ್ರೋಶೆ ಇರುತ್ತಲ್ವ ಅಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋದು. ಅಲ್ಲಿಂದ ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 ಟೈಮ್ 2 ದಾರ 1 ಟೈಮ್ ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗೋದು. 5 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕಿ ಮತ್ತು ಆ ಸೈಡ್ 6 ಡಬಲ್ ಕ್ರೋಶೆ ಮಾಡಿ ಬೇಸ್ ಲೈನಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಸೊ ನಮಗಿವಾಗ ಆರ್ಚ್ ರೆಡಿ ಆಗುತ್ತೆ. ಮತ್ತು ಬೀಡನ್ನ ಸೆಂಟರಲ್ಲಿ ಹಾಕಿ ಇದೇ ಥರ ಕಂಟಿನ್ಯೂ ಮಾಡೋದು. ಜಸ್ಟ್ ಇಷ್ಟಕ್ಕೆ ಕುಚ್ಚು ಕಟ್ಟಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇನ್ನೊಂದು ಸ್ಟೆಪ್ ಇದಕ್ಕೆ ತೋರಿಸಿದ್ದೀನಿ ಫ್ರೆಂಡ್ಸ್. ಇನ್ನೊಂದು ಸ್ಟೆಪ್ ಹಾಕ್ಕೊಳ್ಳೋಣ. ಸೊ ಫಸ್ಟ್ ಸಿಂಗಲ್ ಕ್ರೋಶಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇನ್ನು 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಇನ್ನೂ 1 ಟೈಮ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಲಾಕದ್ದು ಬಿಟ್ಟು 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. 2 ಸತಿ ಸಿಂಗಲ್ ಕ್ರೋಶೆ ಆದಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. 1 ಟೈಮ್ ದಾರ ಸುತ್ತಕೊಂಡು ಬೀಡ್ ಕೆಳಗಡೆ ಥ್ರೆಡ್ ಇರುತ್ತಲ್ವ ಫ್ರೆಂಡ್ಸ್, ಲಾಕ್ ಮಾಡಿರೋ ಥ್ರೆಡ್ಡಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ. ಸೊ 3 ದಾರ ಸೇರಿ 1 ಮಾಡ್ಕೋತೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ 3 ಥ್ರೆಡ್ನ ಸೇರಿ 1 ಮಾಡ್ಕೋತೀನಿ. ಸೊ ಈ ರೀತಿ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಬೀಡ್ ಕೆಳಗಡೆ ಇರೋ ಥ್ರೆಡ್ಡಿಗೆ ಲಾಕ್ ಮಾಡಿರೋ ಥ್ರೆಡ್ ಇರುತ್ತೆ ಅಲ್ವಾ 7 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋತೀನಿ. ಸೊ ಬೇಡ ಈ ಥರ ಕೂಡ ಮಾಡ್ಬೋದು ಫ್ರೆಂಡ್ಸ್, ಇಲ್ಲಾಂದರೆ ನಾರ್ಮಲ್ ಸಿಂಗಲ್ ಕ್ರೋಶೆ ಮಾಡ್ಬೋದು. ಇದಕ್ಕೆ ಕುಚ್ಚು ಬೇಕಂದರೆ ಕಟ್ಕೋಬೋದು. ಯಾವ ಥರ ಬೇಕಾದ್ರೂ ಡಿಸೈನ್ ಕ್ರಿಯೇಟ್ ಮಾಡ್ಬೋದು. ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡಿ ಹಾಗೆ ಬಿಟ್ಟಿದ್ದೀನಿ, ಕುಚ್ಚು ಕಟ್ಟಿ ತೋರಿಸಿಲ್ಲ. ಇದೇ ಪ್ಲೇಸಲ್ಲಿ ಕೂಡ ಕುಚ್ಚು ಕಟ್ಕೋಬೋದು ನೀವು. ಸೊ ಇಲ್ಲಿ 7 ಟೈಮ್ಸ್ ಮಾಡ್ತಾಯಿದ್ದೀನಿ. 7 ಟೈಮ್ಸ್ ಮಾಡಿಬಿಟ್ಟು ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತೀನಿ ಫ್ರೆಂಡ್ಸ್. ಐತಿ 3 ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಸೆಂಟರಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಸಿಂಗಲ್ ಕ್ರೋಶೆ ಮಾಡಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಆರ್ಚಿಗೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಈ ರೀತಿ ಕಾಣುತ್ತೆ, ತುಂಬ ಕ್ಯೂಟಾಗಿ ಬರುತ್ತೆ. ಅದು ಕೂಡ ಚಿಕ್ಕ ಮಿನಿ ಆರ್ಚು. ನೀಡಲ್ ಮೇಲೆ ದಾರ ಸುತ್ಕೋಬೇಕು ಫ್ರೆಂಡ್ಸ್. ಕೆಳಗಡೆ ಬೇಸ್ ಲೈನಲ್ಲಿ 2 ಸತಿ 3 ಚೈನ್ ಇದೆ ಅಲ್ವಾ, ಅಲ್ಲಿ ಸೆಂಟರಲ್ಲಿ ನಾನು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಸೇರಿ 1 ಮಾಡ್ಕೋತೀನಿ. ಏನು ಸಿಂಗಲ್ ಕ್ರೋಶೆ ಮಾಡಿದ್ದೆ ಸೆಂಟರಲ್ಲಿ, ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪ್ರತಿ ಕಂಬದ ಮೇಲೆ ಹೋಲ್ ಗ್ಯಾಪ್ಸ್ ಇರುತ್ತೆ ಅಲ್ವಾ, ಸೊ ಆ ಹೋಲ್ ಗ್ಯಾಪ್ಸ್ಗೆಲ್ಲ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋತಾ ಹೋಗಬೇಕು. ಸೊ ಎಲ್ಲೆಲ್ಲಿ ಕಂಬದ ಮೇಲೆ ಇರೋ ಹೋಲ್ ಗ್ಯಾಪ್ ಇದೆ ಅಲ್ಲೆಲ್ಲ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋತೀನಿ. ಸೊ ಹಾಫ್ ಡಬಲ್ ಕ್ರೋಶೆ ಈ ಥರ ಮಾಡ್ಕೊಂಡು ಹೋಗೋಣ. ಈ ರೀತಿ ಮಾಡಿಕೊಂಡು ಫ್ರೆಂಡ್ಸ್ 2 ಚೈನಲ್ಲಿ
ನೀವು ಬೇಕಂದರೆ ಬೀಡ್ ಕೂಡ ಹಾಕೋಬೋದು. ನಾನಿಲ್ಲಿ 3 ಚೈನ್ ಹಾಕಿ ಪುಟ್ಟದಾಗಿ ಯು ಶೇಪ್ ಬರೋ ಥರ ಮಾಡಿದ್ದೀನಿ. ಸೊ ಇಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಒಂದು ಸಿಂಗಲ್ ಕ್ರೋಶೆ, 2 ದಾರ ಸೇರಿ ಒಂದು ಮಾಡ್ಕೊತೀನಿ. ಒಂದು ಸಿಂಗಲ್ ಕ್ರೋಶೆ ಆಯ್ತಲ್ವ, ಒಂದು ಸಿಂಗಲ್ ಕ್ರೋಶೆ ಆಗಿ 3 ಚೈನ್ 2 ಚೈನ್ 3 ಚೈನ್ 3 ಚೈನ್ ಹಾಕ್ಕೊಂಡು ಸೊ ಅದೇ 2 ಚೈನ್ ಒಳಗಡೆ ಲಾಕ್ ಮಾಡ್ತೀನಿ. ಅದೇ 2 ಚೈನ್ ಒಳಗಡೆ ಲಾಕ್, ಮತ್ತೆ 3 ಚೈನ್, ಅದೇ 2 ಚೈನ್ ಒಳಗಡೆ ಲಾಕ್, ಟೈಟ್ ಮಾಡ್ಕೋಬೇಕು. ಮತ್ತು 3 ಚೈನ್ ಮಾಡಿಕೊಂಡು ಸೇಮ್ 2 ಚೈನಲ್ಲಿ ಲಾಕ್. ಬೇಕಂದರೆ ಇಲ್ಲಿಗೆ ಡಬಲ್ ಕ್ರೋಶೆ ಮಾಡಿ ಪಿಕಾಟ್ಸ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಅದೊಂಥರ ಕ್ರೌನ್ ಶೇಪ್ ಬರುತ್ತೆ. ಇದು ಜಸ್ಟ್ 3 ಚೈನು ಪುಟ್ ಪೆಟಲ್ಸ್ ಥರ ಚಿಕ್ಕದಾಗೆ ಹಾಕಿದ್ದೀನಿ. ಸೊ ಬೇಕಂದರೆ ಇದನ್ನು ಹಾಕೋಬೋದು ಫ್ರೆಂಡ್ಸ್, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಇಲ್ಲಾಂದರೆ ಒಂದು ಬೀಡ್ ಅಟ್ಯಾಚ್ ಮಾಡ್ಬೋದು, ಇಲ್ಲ ಹ್ಯಾಂಗಿಂಗ್ ಬೀಡ್ ಹಾಕ್ಕೋಬೋದು. ಆ್ಯಸ್ ಯುವರ್ ಕ್ರಿಯೇಟಿವಿಟಿ ಯಾವ ಥರ ಆದರೂ ಮಾಡ್ಕೋಬೋದು ಡಿಸೈನು. ಸೊ ಇಲ್ಲಿ ಮತ್ತೆ ಹಾಫ್ ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಜಸ್ಟ್ ಇಷ್ಟೇ ಫ್ರೆಂಡ್ಸ್, ಅರೌಂಡ್ 6 ಚೈನ್ ಹಾಕಿದ್ದೀವಿ. ಅದ್ರ ಅರೌಂಡ್ ನಾವು ಈ ಥರ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಸೆಂಟ್ರಲ್ಲಿ 2 ಚೈನ್ ಇತ್ತಲ್ವ, ಸೊ ಅಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಅಷ್ಟೇ. ಸೊ ಲಾಕ್ ಮಾಡಿದ್ದೀನಿ. ಇಲ್ಲಿ ಕೂಡ 6 ಟೈಮ್ಸ್ ಮಾಡಿದ್ದಲ್ವ, ಸ್ಟಾರ್ಟಿಂಗ್ 6 ಟೈಮ್ಸ್ ಆಗಿತ್ತು, ಇಲ್ಲೂ ಕೂಡ 6 ಟೈಮ್ ಆಗಿದೆ. ಸೊ ಮಾಡಿಬಿಟ್ಟು ಅಲ್ಲಿ 3 ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಅಲ್ಲಿ ಸೆಂಟರ್ ಸಿಂಗಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ಕೊತೀವಿ. ಲಾಕ್ ಆದಮೇಲೆ ಡೈರೆಕ್ಟಾಗಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಬೀಡ್ ಕೆಳಗಡೆ ಇರೋ ಥ್ರೆಡ್ಡಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಸೇರಿ ಒಂದು ಮಾಡ್ಕೋಬೇಕು. ಈ ರೀತಿ ಹಾಫ್ ಡಬಲ್ ಕ್ರೋಶೆ 7 ಟೈಮ್ಸ್ ಮಾಡ್ಕೋತೀನಿ ಬೀಡ್ ಕೆಳಗಡೆ. ಸೊ ನಿಮಗೆ ಎಷ್ಟು ಇಡ್ಸುತ್ತೆ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 7 ಟೈಮ್ಸ್ ಆದರೆ 7 ಟೈಮ್ಸು, ಇಲ್ಲ 6-8 ಟೈಮ್ಸ್ ಆದರೂ ನಡೆಯುತ್ತೆ. ಸೊ ನಿಮಗೆ ಎಷ್ಟು ಅರೌಂಡ್ ಇದೆ, ಬೀಡ್ ಎಷ್ಟು ಸೈಜ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಷ್ಟು ಮಾಡಿಕೊಂಡು ನೆಕ್ಸ್ಟ್ ಆರ್ಚಿಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಸೊ ಈ ರೀತಿ ಮಾಡ್ಕೊಂಡು ಸೆಂಟ್ರಲ್ಲಿ ಒಂದು ಲಾಕ್ ಮಾಡ್ಕೊಳ್ತೀನಿ, ಸಿಂಗಲ್ ಕ್ರೋಶೆ ಮಾಡಿ ಒಂದು ಲಾಕ್, ಮತ್ತು ನೆಕ್ಸ್ಟ್ ಆರ್ಚಿಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಸೊ ತುಂಬ ಈಸಿ ಇದೆಲ್ಲ ಡಿಸೈನು. ಆ್ಯಕ್ಚುಲಿ ಫಸ್ಟ್ ಸ್ಟೆಪ್ಪು ತುಂಬ ಈಸಿ, ಬೇಗ ಆಗೋಗುತ್ತೆ, ನಿಮ್ಗೆ ಆಗಿದೆ ಗೊತ್ತಾಗಲ್ಲ ಫ್ರೆಂಡ್ಸ್, ಅಷ್ಟು ಫಾಸ್ಟಾಗಿ ಆಗೋಗುತ್ತೆ ಈ ಡಿಸೈನು. ಸೊ ಸೆಕೆಂಡ್ ಸ್ಟೆಪ್ ಬೇಕಂದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಇದು ಕೂಡ ಬರೀ ಹಾಫ್ ಡಬಲ್ ಕ್ರೋಶೆ ಹೋಗೋದಲ್ವ, ತುಂಬ ಬೇಗ ಆಗೋಗುತ್ತೆ. ಸೊ ಈ ರೀತಿ ಕಾಣಿಸ್ತಾ ಇದೆ ಡಿಸೈನು ಫ್ರೆಂಡ್ಸ್. ನಾನು ಇಲ್ಲಿ ಯಾವುದೇ ಕುಚ್ಚು ಕಟ್ಟಿಲ್ಲ. ಕುಚ್ಚು ಬೇಕಂದರೆ ನೀವು ಬೀಡ್ ಕೆಳಗಡೆ ಇರೋ ಯು ಶೇಪಲ್ಲಿ ಕುಚ್ಚು ಕಟ್ಕೋಬೋದಿತ್ತು. ಸೊ ನಾನು 2 ಹಾಕಿ ತೋರಿಸೋಣ ಅಂದ್ಕೊಂಡೆ, ಬಟ್ ಹಾಗೆ ಬಿಟ್ಟೆ, ಹಾಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಬೇಕಂದರೆ ಕುಚ್ಚು ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲಾಂದರೆ ಫ್ರೆಂಡ್ಸ್ ಈ ಸೆಂಟರ್ ಆರ್ಚ್ ಏನಿದೆ, ಕ್ರೌನ್ ಶೇಪ್ ಏನು ಮಾಡಿದ್ದೀನಿ ಅಲ್ವಾ, ಅಲ್ಲೇ ಕುಚ್ಚು ಬಂದರೂ ನಡೆಯುತ್ತೆ, ಅಲ್ಲೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಸ್ಟಿಫಾಗೆ ತುಂಬ ನೀಟಾಗಿ ಬರುತ್ತೆ ಡಿಸೈನು. ಸೆಮಿ ಬ್ರೈಡಲ್ ಅಂದರೆ ಸಾಫ್ಟ್ ಸಿಲ್ಕ್ಗಳಿಗೆ, ನಾರ್ಮಲ್ ಸಿಲ್ಕ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು ಈ ಡಿಸೈನ್ನ. ಜಸ್ಟ್ ಈ ಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್. ವಿತೌಟ್ ಕುಚ್ಚು ಡಿಸೈನ್ ಬೇಕಂದರೆ ತುಂಬ ರೆಗ್ಯುಲರ್ ಆಗಿದೆ ಅಂದರೆ ಇದೊಂದು ಸ್ವಲ್ಪ ಟ್ರೈ ಮಾಡ್ಬೋದು. ಆ ಬೀಡ್ ಕೆಳಗಡೆ ಪುಟ್ಟು ಆರ್ಚು ಬರುತ್ತೆ, ಈ ಕಡೆ ನಾರ್ಮಲ್ ಆರ್ಚಿಗೆ ಎಕ್ಸ್ಟ್ರಾ ಕ್ರೌನು ಬರುತ್ತೆ. ಬೇಕಂದರೆ ಆ ಪ್ಲೇಸಲ್ಲಿ ನೀವು ಪಿಕಾಟ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.